ಯೇಸು ಕ್ರಿಸ್ತನ ವಿಷಯವಾದ ಸುವಾರ್ತೆಯು ಮಾನವ ಜನಾಂಗಕ್ಕೆ ಇರುವ ಸಹಾಯವೂ ನಿರೀಕ್ಷೆಯೂ ಆಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಕ್ರೂಚಿತನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ಪ್ರೀತಿಯ ವಂದನೆಗಳು. ಜ್ಞಾನವು ನಮ್ಮನ್ನು ಉಬ್ಬಿಸುತ್ತದೆ. ಸುವಾರ್ತೆಯು ಹೊಸ ಬೆಳಕನ್ನು ನೀಡುತ್ತದೆ. ನಮ್ಮನ್ನು ಪಾಪದ ಕತ್ತಲೆಯಿಂದ ಬಿಡಿಸಲು ಯೇಸು ಕ್ರಿಸ್ತನ ಕ್ರೂಚಿತನಾಗಿ ಸತ್ತು ಎದ್ದು ಬಂದನು. ಇದನ್ನು ನೀವು ತಿಳಿದುಕೊಂಡಿದ್ದೀರೋ? ಇಂದಿನ ಅಧ್ಯಯನದಲ್ಲಿ ಸುವಾರ್ತೆಯ ಸತ್ಯವನ್ನು ತಿಳಿದುಕೊಂಡು ಹೊಸ ಜೀವನವನ್ನು ಪಡೆದುಕೊಳ್ಳೋಣ. ಬನ್ನಿರಿ, ನಮ್ಮ ಅಧ್ಯಯನವನ್ನು ಪ್ರಾರಂಭಿಸೋಣ. ಕರ್ತನಲ್ಲಿ ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಶಾಂತಿಯನ್ನು ನಿಮಗೆ ಬಿಟ್ಟು ಹೋಗುತ್ತೇನೆ, ನನ್ನಲ್ಲಿರುವ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂಬುದಾಗಿ ಹೇಳಿದಂಥ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಪರಿಶುದ್ಧವುಳ್ಳ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕವಾದ ಪ್ರೀತಿಯ ವಂದನೆಗಳು. ಕರ್ತನಲ್ಲಿ ಪ್ರಿಯರೇ, ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆಯ ಅಧ್ಯಯನದಲ್ಲಿ ನಾವು ಮುಂದೆ ಸಾಗುವಾಗ 5ನೇ ವಚನ ಹೀಗೆ ಹೇಳುತ್ತದೆ: ಕ್ರಿಸ್ತನ ವಿಷಯವಾದ ಸಾಕ್ಷಿಯು ನಿಮ್ಮಲ್ಲಿ ದೃಢವಾಗಿ ನೆಲೆಗೊಂಡ ಕಾರಣ ನೀವು ಎಲ್ಲ ನುಡಿಯಲ್ಲಿಯೂ ಎಲ್ಲ ತಿಳುವಳಿಕೆಯಲ್ಲಿಯೂ ಆತನಲ್ಲಿ ಸಮೃದ್ಧಿ ಹೊಂದಿದವರಾಗಿದ್ದೀರಿ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 16ನೇ ವಚನದಲ್ಲಿ ಪೌಲನು ಇದನ್ನೇ ಹೇಳಿದ್ದಾನೆ. ಅಲ್ಲಿ ಹೀಗೆ ನೋಡುತ್ತೇವೆ: ಕ್ರಿಸ್ತನ ವಾಕ್ಯವು ನಿಮ್ಮಲ್ಲಿ ಸಮೃದ್ಧಿಯಾಗಿ ವಾಸಿಸಲಿ, ಸಕಲ ಜ್ಞಾನದಿಂದ ಕೂಡಿದವರಾಗಿ ಒಬ್ಬರಿಗೊಬ್ಬರು ಉಪದೇಶ ಮಾಡಿಕೊಳ್ಳಿರಿ, ಬುದ್ಧಿ ಹೇಳಿಕೊಳ್ಳಿರಿ, ಕರ್ತನ ಕೃಪೆಯನ್ನು ನೆನೆಸಿಕೊಳ್ಳುವವರಾಗಿ ಕೀರ್ತನೆಗಳಿಂದಲೂ ಸಂಗೀತಗಳಿಂದಲೂ ಆತ್ಮ ಸಂಬಂಧವಾದ ಹಾಡುಗಳಿಂದಲೂ ನಿಮ್ಮ ಹೃದಯಗಳಲ್ಲಿ ದೇವರಿಗೆ ಗಾನ ಮಾಡಿರಿ ಎಂಬುದಾಗಿ. ಪ್ರಿಯರೇ, ನನಗೆ ಅದನ್ನು ಹಾಡಲು ಆಗುವುದಿಲ್ಲವಾದ್ದರಿಂದ ನಾನು ಬಾಯಿ ಮಾತಲ್ಲಿ ಹೇಳುತ್ತೇನೆ. ಕೆಲವು ಸಭೆಗಳಲ್ಲಿ ಕೀರ್ತನೆಗಳನ್ನು ಹಾಡುತ್ತಾರೆ. ಇಡೀ ಸತ್ಯವೇದವನ್ನೇ ಹಾಡಿನ ರೂಪದಲ್ಲಿ ಹೇಳಬಹುದೆಂದು ನೆನೆಸುತ್ತೇನೆ. ಆದರೆ ಕ್ರಿಸ್ತನ ವಾಕ್ಯವು ನಮ್ಮ ಹೃದಯಗಳಲ್ಲಿರುವುದು ಮುಖ್ಯವಾದದ್ದು. ಅದರ ಅರ್ಥ ನಾವು ಎಲ್ಲವನ್ನೂ ಬಾಯಿಪಾಠ ಮಾಡಬೇಕೆಂದಲ್ಲ. ಅದಕ್ಕೆ ವಿಧೇಯನಾಗಿರುತ್ತೀಯಾದರೆ ನೀನು ಆತನ ಕುರಿತು ಯೋಚಿಸುತ್ತಿರುತ್ತಿ. ಆತನು ನಿನ್ನ ಹೃದಯ ಮನಸ್ಸುಗಳನ್ನು ಆವರಿಸಿದ್ದಾನೆ. ನಾನು ಸಂಧಿಸಿದ ಕೆಲವು ಮಕ್ಕಳು ಸತ್ಯವೇದದ 100ಕ್ಕಿಂತಲೂ ಹೆಚ್ಚು ವಚನಗಳನ್ನು ಬಾಯಿಪಾಠ ಮಾಡಿರುತ್ತಾರೆ. ಇದರ ಅರ್ಥ ಆ ತುಂಟ ಹುಡುಗರು ಅದನ್ನು ಬಾಯಿಪಾಠ ಮಾಡಿದ್ದರಿಂದ ಬೇರೆಯವರು ಬಾಯಿಪಾಠ ಮಾಡಬಾರದೆಂದಲ್ಲ. ವಾಕ್ಯವನ್ನು ಹೃದಯದಲ್ಲಿಟ್ಟುಕೊಳ್ಳುವುದೆಂದರೆ ಕೇವಲ ಬಾಯಿಪಾಠ ಮಾಡುವುದಲ್ಲವೆಂದು ಇದರ ಅರ್ಥ. ನೀನು ಆತನಿಗೆ ವಿಧೇಯನಾಗುವಾಗ ವಾಕ್ಯ ನಿನ್ನ ಹೃದಯದಲ್ಲಿರುತ್ತದೆ. ಆತನನ್ನು ಯೋಚಿಸುತ್ತಿ, ಆತನ ಸಂಗಡ ಇದ್ದಿ. ಪ್ರಿಯರೇ, ಆತನಲ್ಲಿ ಸಮೃದ್ಧಿ ಹೊಂದಿದವರಾಗಿದ್ದೀರಿ ಎಂಬುದಾಗಿ ನೋಡುವಾಗ ಆತನು ನಿನ್ನ ಜೀವಿತದ ಒಡೆಯನಾಗಿರುವಾಗ ನಿನ್ನ ಅನೇಕ ಸಮಸ್ಯೆಗಳು ಪರಿಹಾರವಾಗುತ್ತದೆ. ಈ ಪತ್ರಿಕೆಯಲ್ಲಿ ಪೌಲನು ಇದರ ಕುರಿತಾಗಿಯೇ ಮಾತನಾಡುತ್ತಿದ್ದಾನೆ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 6 ಮತ್ತು 7ನೇ ವಚನ ಹೀಗೆ ಹೇಳುತ್ತದೆ: ಹೀಗೆ ನೀವು ಯಾವ ಕೃಪಾವರದಲ್ಲಿಯೂ ಕೊರತೆಯಿಲ್ಲದವರಾಗಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ ಇದ್ದೀರಿ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಸಭೆಯಲ್ಲಿದ್ದ ಒಂದು ಸಮಸ್ಯೆಯ ಕುರಿತಾಗಿ ಪೌಲನು ಸೂಚಿಸುತ್ತಾನೆ. ಅವರು ಶರೀರ ಸ್ವಭಾವದವರಾಗಿದ್ದರು. ಅವರು ಕೇವಲ ಒಂದೇ ವರವನ್ನು ಹೊಂದಿದವರಾಗಿದ್ದರು. ಅವರು ಯಾವ ಕೃಪಾವರದಲ್ಲಿಯೂ ಹಿಂದೆ ಬೀಳಬಾರದೆಂದು ಪೌಲನು ಮೊದಲೇ ತಿಳಿಸುತ್ತಾನೆ. ವರಗಳು ಅನೇಕವಿದ್ದು ಸಭೆಯಲ್ಲಿ ಇವೆಲ್ಲವೂ ಕಂಡುಬರಬೇಕೆಂದು ಪೌಲನು ಬಯಸಿದನು. ಪ್ರಿಯರೇ, ಯೇಸು ಕ್ರಿಸ್ತನ ಪ್ರತ್ಯಕ್ಷತೆಯನ್ನು ಎದುರು ನೋಡುತ್ತಾ, ಅಂದರೆ ಆತನಲ್ಲಿ ನೆಲೆಯೂರಿದವರಾಗಿ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 8ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದಿನದಲ್ಲಿ ಯಾರೂ ನಿಮ್ಮ ಮೇಲೆ ತಪ್ಪು ಹೊರಿಸಲಾಗದಂತೆ ಆತನು ನಿಮ್ಮನ್ನು ಕಡೆಯವರೆಗೂ ದೃಢಪಡಿಸುವನು ಎಂಬುದಾಗಿ. ಪ್ರಿಯರೇ, ತಪ್ಪು ಹೊರಿಸಲಾಗದಂತೆ ಎಂಬುದಾಗಿ ನೋಡುವಾಗ ಅವರಲ್ಲಿ ತಪ್ಪುಗಳಿಲ್ಲವೆಂದಲ್ಲ. ಅವರಲ್ಲಿ ತಪ್ಪು ಹುಡುಕುವವರು ಯಾವಾಗಲೂ ಇರುತ್ತಾರೆ. ಯೇಸು ಕ್ರಿಸ್ತನ ದಿನದಲ್ಲಿ ಯಾರೂ ನಿಮ್ಮ ಮೇಲೆ ತಪ್ಪು ಹೊರಿಸಲಾಗದಂತೆ ಎಂಬುದಾಗಿ ನೋಡುವಾಗ ಯೇಸು ಕ್ರಿಸ್ತನ ದಿನ ಎಂದರೆ ಈಗಿನ ದಿನ ಮಾತ್ರವಲ್ಲದೆ ಆತನು ಬಂದು ತನ್ನ ಸಭೆಯನ್ನು ಈ ಲೋಕದಿಂದ ಮೇಲಕ್ಕೊಯ್ಯುವ ದಿನ. ಪೌಲನು ತನ್ನ ಪತ್ರಿಕೆಯಲ್ಲಿಯೂ ಈ ಕುರಿತು ಮಾತನಾಡುತ್ತಾನೆ. ಪ್ರಿಯರೇ, ಪೌಲನ ಮುನ್ನುಡಿಯ ಕೊನೆಯ ವಚನಕ್ಕೆ ನಾವು ಬರುತ್ತಿದ್ದೇವೆ. ಅದರಲ್ಲಿ ವಂದನೆಗಳು,
ಕೃತಜ್ಞತಾರ್ಪಣೆಗಳು ಇವೆ. ಈ ವಚನವನ್ನು ಸುಲಭವಾಗಿ ಬಿಟ್ಟು ಮುಂದಕ್ಕೆ ಹೋಗಬಹುದು. ಆದರೆ ಈ 9ನೇ ವಚನವು ಇಡೀ ಪತ್ರಿಕೆಯ ಮುಖ್ಯ ವಚನವಾಗಿದೆ ಎಂದು ನಾನು ತಿಳಿಯುತ್ತೇನೆ. ಸಭೆಯಲ್ಲಿ ಅವರಿಗಿದ್ದ ಎಲ್ಲ ಸಮಸ್ಯೆಗಳಿಗೆ ಕರ್ತನಾದ ಯೇಸು ಕ್ರಿಸ್ತನೇ ಪರಿಹಾರವೆಂದು ಅದು ಒತ್ತಿ ಹೇಳುತ್ತದೆ. ಕೊರಿಂಥದ ವಿಶ್ವಾಸಿಗಳಲ್ಲಿದ್ದ ವೈಯಕ್ತಿಕ ಸಮಸ್ಯೆಗಳಿಗೂ ಕೂಡ, ಕೊರಿಂಥ ಸಭೆಯಲ್ಲಿನ ಸಮಸ್ಯೆಗಳಿಗೂ ಇಂದಿನ ಸಭೆಗಳ ಸಮಸ್ಯೆಗಳಿಗೂ ಇರುವ ಸೌಮ್ಯತೆ ಆಶ್ಚರ್ಯಕರವಾದದ್ದು. ಪರಿಹಾರವೂ ಕೂಡ ಆಗಿನಂತೆ ಈಗಲೂ ಅದೇ ಆಗಿದೆ. ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 1ನೇ ಅಧ್ಯಾಯ 9ನೇ ವಚನವನ್ನು. ಅಲ್ಲಿ ಹೀಗೆ ಬರೆದದೆ: ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ಅಧ್ಯಾಯದ ಪ್ರತಿಯೊಂದು ವಚನದಲ್ಲಿಯೂ ಯೇಸು ಕ್ರಿಸ್ತನೆಂಬ ಹೆಸರು ಬಂದದ್ದನ್ನು ಗಮನಿಸಿದ್ದೀರಾ? ಎಲ್ಲ ವಚನದಲ್ಲೂ ಸಹ 9 ವಚನಗಳಲ್ಲಿ 9 ಬಾರಿ ಆತನ ಕುರಿತಾಗಿ ಬಂದಿದೆ. ಪೌಲನು ಕರ್ತನಾದ ಯೇಸು ಕ್ರಿಸ್ತನ ವ್ಯಕ್ತಿತ್ವಕ್ಕೆ ಮಹತ್ವ ಕೊಟ್ಟಿದ್ದಾನೆಂದು ಇದರಿಂದ ತಿಳಿಯುತ್ತದೆ. ಪ್ರಿಯರೇ, ಇಲ್ಲಿ ಕ್ರಿಸ್ತನ ಹೆಸರಿಗೆ ಇನ್ನೊಂದು ಅಂಶ ಸೇರ್ಪಡೆಯಾಗಿದೆ, ತನ್ನ ಮಗನ ಅನ್ಯೋನ್ಯತೆಗೆ. ಇದು ಕ್ರಿಸ್ತನನ್ನು ಗುರುತಿಸುವ 4 ಅಂಶಗಳನ್ನು ತಿಳಿಸುತ್ತದೆ. ಆದ್ದರಿಂದ ನಾವು ತಪ್ಪಭಿಪ್ರಾಯ ಹೊಂದಲು ಸಾಧ್ಯವೇ ಇಲ್ಲ. ಪ್ರಿಯರೇ, ಆತನು 2 ಪ್ರಾಮುಖ್ಯ ಹೇಳಿಕೆಗಳನ್ನು ಕೊಡುತ್ತಾನೆ: ದೇವರು ನಂಬಿಗಸ್ತನು ಹಾಗೂ ನಾವು ದೇವರ ಮಗನ ಅನ್ಯೋನ್ಯತೆಗೆ ಕರೆಯಲ್ಪಟ್ಟವರು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ದೇವರು ನಂಬಿಗಸ್ತನು. ಮನುಷ್ಯರು ಯಾವಾಗಲೂ ನಂಬಿಗಸ್ತರಲ್ಲ, ವಿಶ್ವಾಸಿಗಳು ಕೂಡ ನಂಬಿಗಸ್ತರಲ್ಲ. ಆದರೆ ದೇವರು ನಂಬಿಗಸ್ತನು. ನಾವು ಆತನಲ್ಲಿ ಕರೆಯಲ್ಪಟ್ಟವರು. ಇದು ಕ್ರಿಸ್ತ ಯೇಸುವಿನಲ್ಲಿ ದೇವರ ಉನ್ನತ ಕರೆಯಾಗಿದೆ, ಆತನ ಮಗನಾದ ಕರ್ತನಾದ ಯೇಸು ಕ್ರಿಸ್ತನ ಅನ್ಯೋನ್ಯತೆಗೆ. ಇಲ್ಲಿ ಕ್ರಿಸ್ತನ ಸಂಬಂಧವಾಗಿರುವ ವಿಶೇಷ ಪದ ಅನ್ಯೋನ್ಯತೆ ಎಂಬುದು. ಪೌಲನು ಈ ಶಬ್ದವನ್ನು ಆಗಾಗ ಉಪಯೋಗಿಸುತ್ತಾನೆ. ಈ ಶಬ್ದಕ್ಕೆ ಅನೇಕ ಅರ್ಥಗಳಿರುತ್ತವೆ. ಈ ದಿನಗಳಲ್ಲಿ ನಾವು ಅರ್ಥ ಮಾಡುವ ಅನ್ಯೋನ್ಯತೆ ಇಲ್ಲವೇ ಕೊಡುಗೆಯಾಗಬಹುದು. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯ 26ನೇ ವಚನದಲ್ಲಿ ಅದು ಹಣದ ಸಹಾಯವೆಂಬುದಾಗಿ ಹೇಳಲ್ಪಟ್ಟಿದೆ. ಕೊರಿಂಥದವರಿಗೆ ಬರೆದಂಥ 1ನೇ ಪತ್ರಿಕೆ 10ನೇ ಅಧ್ಯಾಯ 16ನೇ ವಚನದಲ್ಲಿ ಅದು ಪಾಲುಗಾರರು ಎಂಬುದಾಗಿ ಹೇಳಲ್ಪಟ್ಟಿದೆ. ಅಲ್ಲಿ ಕರ್ತನ ಭೋಜನದ ವಿಚಾರವಾಗಿ ಹೇಳಲ್ಪಟ್ಟಿದೆ. ಪ್ರಿಯರೇ, ದೇವಸ್ತೋತ್ರ ಮಾಡಿ ಪಾತ್ರೆಯಲ್ಲಿ ಪಾನ ಮಾಡುವುದು ಕ್ರಿಸ್ತನ ರಕ್ತದಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತದಲ್ಲವೇ? ನಾವು ರೊಟ್ಟಿಯನ್ನು ಮುರಿದು ತಿನ್ನುವುದು ಯೇಸು ಕ್ರಿಸ್ತನ ದೇಹದಲ್ಲಿ ಪಾಲುಗಾರರಾಗಿದ್ದೇವೆ ಎಂಬುದನ್ನು ಸೂಚಿಸುತ್ತದಲ್ಲವೇ? ಪ್ರಿಯರೇ, ಅನ್ಯೋನ್ಯತೆ ಎಂಬುದು ಪಾಲುಗಾರಿಕೆಯನ್ನು ಸೂಚಿಸುತ್ತದೆ. ಈ 9ನೇ ವಚನದಲ್ಲಿ ಅದು ಆ ಅರ್ಥ ಕೊಡುತ್ತದೆಂದು ನೆನೆಸುತ್ತೇನೆ. ದೇವರು ನಂಬಿಗಸ್ತನು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಇದು ನಮಗೆ ಕೊಡಲ್ಪಟ್ಟ ಅತಿ ವಿಶೇಷವಾದ ಒಂದು ಸವಲತ್ತಾಗಿದೆ. ಪ್ರಿಯನೇ, ನೀನು ಕ್ರಿಸ್ತನಲ್ಲಿರುವುದಾದರೆ, ಆತನ ಬಳಿಗೆ ಬಂದು ಆತನನ್ನು ರಕ್ಷಕನನ್ನಾಗಿ ಅಂಗೀಕರಿಸಿರುವುದಾದರೆ, ನೀನು ಕ್ರಿಸ್ತನೊಂದಿಗೆ ಪಾಲುದಾರಿಕೆ ಹೊಂದಿದವನಾಗಿದ್ದಿ. ಆತನು ನಮ್ಮ ಪಾಲುದಾರನಾಗಿರಲು ಸಮ್ಮತಿಸುತ್ತಾನೆ. ಅದು ಕ್ರಿಸ್ತನೊಂದಿಗೆ ಅತೀ ನಿಕಟವಾದ ಸಂಬಂಧವನ್ನು ಸೂಚಿಸುತ್ತದೆ. ಕರ್ತನಲ್ಲಿ ಪ್ರಿಯರೇ, ಅನೇಕ ರೀತಿಯ ಪಾಲುದಾರಿಕೆಗಳಿರುತ್ತವೆ. ವ್ಯವಹಾರದಲ್ಲಿನ ಪಾಲುಗಾರಿಕೆ ಇದೆ. ಇಬ್ಬರು ಈ ರೀತಿ ಪಾಲುಗಾರಿಕೆ ಮಾಡಿಕೊಂಡವರು ನನಗೆ ಗೊತ್ತಿದೆ. ಅವರು ಮೊದಲು ಸೈನ್ಯದಲ್ಲಿದ್ದಾಗ ಸ್ನೇಹಿತರಾಗಿದ್ದರು. ಸೈನ್ಯದಿಂದ ಬಿಡುಗಡೆಗೊಂಡಾಗ ವ್ಯಾಪಾರದಲ್ಲಿ ಪಾಲುದಾರರಾದರು. ಅವರಲ್ಲಿ ಒಬ್ಬನು ಕ್ರಿಸ್ತನನ್ನು ಅಂಗೀಕರಿಸಿದನು, ಇನ್ನೊಬ್ಬನು ಅಂಗೀಕರಿಸಲಿಲ್ಲ. ಅವರ ಪಾಲುದಾರಿಕೆ ಅಂದಿನಿಂದ ಸಂತೋಷದಾಯಕವಾಗಿರಲಿಲ್ಲ. ಪ್ರಿಯ ದೇವಜನರೇ, ಮದುವೆಯ ಸಂಬಂಧದ ಪಾಲುದಾರಿಕೆ ಇದೆ. ಅದು ಅತಿ ನಿಕಟವಾದ ಸಂಬಂಧವಾಗಿರುತ್ತದೆ. ಹಾಗಾದರೆ ಕರ್ತನಾದ ಯೇಸುವಿನೊಂದಿಗೆ ಪಾಲುದಾರಿಕೆಯ ಅರ್ಥವೇನು? ಒಂದು ವಿಧದಲ್ಲಿ ವ್ಯವಹಾರದಲ್ಲಿ ಆತನೊಂದಿಗೆ ನೀನು ಎಲ್ಲದರ ಒಡೆತನ ಹೊಂದಿರುತ್ತಿ ಎಂದು. ನನಗಿರುವ ಎಲ್ಲವೂ ಯೇಸು ಕ್ರಿಸ್ತನಿಗೆ ಸೇರಿದ್ದು. ಅದು ನನಗೆ ಸೇರಿರುವಂತೆಯೇ ಆತನಿಗೂ ಸೇರಿದ್ದಾಗಿದೆ. ಆದ್ದರಿಂದ ನನಗೆ ಸೇರಿದ್ದರಲ್ಲಿ ಆತನಿಗೆ ಆಸಕ್ತಿ ಇರುತ್ತದೆ. ನನಗೆ ಇದ್ದ ಕೆಲವು ಸಂಗತಿಗಳಲ್ಲಿ ಆತನಿಗೆ ಆಸಕ್ತಿ ಇರಲಿಲ್ಲವೆಂದು ನಾನು ಒಪ್ಪಿಕೊಳ್ಳುತ್ತೇನೆ. ಆದರೆ ಈಗ ನನ್ನ ಬಳಿ ಹೆಚ್ಚೇನೂ ಇಲ್ಲದಿದ್ದರೂ ಆತನು ನನ್ನೊಂದಿಗೆ ಪಾಲುಗಾರಿಕೆಯಲ್ಲಿರುವುದರಿಂದ ಅದು ದೊಡ್ಡ ವ್ಯವಹಾರವಾಗಿರದಿದ್ದರೂ ನನಗಿರುವುದೆಲ್ಲವೂ ಆತನದಾಗಿದೆ. ಕರ್ತನಲ್ಲಿ ಪ್ರಿಯರೇ, ವಿವಾಹದ ಪಾಲುಗಾರಿಕೆ ಎಂದರೆ ಅನೇಕ ಸಂಗತಿಗಳನ್ನೊಳಗೊಂಡಿರುತ್ತದೆ. ಅದು ಪರಸ್ಪರ ಆಸಕ್ತಿಗಳನ್ನು ಹೊಂದಿರುವುದನ್ನು ಸೂಚಿಸುತ್ತದೆ. ನಾನು ಕರ್ತನಾದ ಯೇಸುವಿನೊಂದಿಗೆ ಈ ರೀತಿಯ ಪಾಲುಗಾರಿಕೆಯಲ್ಲಿಯೂ ಇದ್ದೇನೆ. ಇದರ ಅರ್ಥ
ಆತನಿಗೆ ನನ್ನಲ್ಲಿ ಆಸಕ್ತಿ ಇದೆ ಹಾಗೂ ನನಗೆ ಆತನಲ್ಲಿ ಆಸಕ್ತಿ ಇದೆ ಎಂದು. ಇದು ಉನ್ನತ ಮಟ್ಟದ್ದಾಗಿರುತ್ತದೆ. ಪ್ರೀತಿಯುಳ್ಳ ದೇವಜನರೇ, ಪ್ರೀತಿಯ ಪಾಲುಗಾರಿಕೆಯಲ್ಲಿ ಪರಸ್ಪರ ಸೇವೆಯೂ ಒಳಗೊಂಡಿದೆ. ದೇವರು ನಮ್ಮ ಬಲಹೀನತೆಗಳನ್ನು ಒಪ್ಪಿಕೊಳ್ಳುತ್ತಾನೆ. ನನಗೆ ಆತನ ಮೃದುತ್ವ ಬೇಕು. ಆತನ ಶಕ್ತಿಯನ್ನು ನಾನು ಒಪ್ಪಿಕೊಳ್ಳುತ್ತೇನೆ. ಇದರ ಕುರಿತಾಗಿ ತಿಳಿಸುವ ಒಂದು ವಚನವು ತಪ್ಪಾಗಿ ಭಾಷಾಂತರವಾಗಿದೆ ಎಂದು ನಾನು ನೆನೆಸುತ್ತೇನೆ. ಯೆಶಾಯನ ಪ್ರವಾದನೆ ಗ್ರಂಥ 63ನೇ ಅಧ್ಯಾಯ 9ನೇ ವಚನ ಹೀಗೆ ಹೇಳುತ್ತದೆ: ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆಪಟ್ಟನು. ಆತನ ಶ್ರೀಮುಖ ಸ್ವರೂಪದೂತನು ಅವರನ್ನು ರಕ್ಷಿಸಿದನು. ತನ್ನಲ್ಲಿನ ಮಮತೆಯಿಂದಲೂ ತಾಳ್ಮೆಯಿಂದಲೂ ಅವರನ್ನು ವಿಮೋಚಿಸಿ ಪುರಾತನ ಕಾಲದಲ್ಲೆಲ್ಲ ಎತ್ತಿಕೊಂಡು ಹೊರುತ್ತಾ ಬಂದನು ಎಂಬುದಾಗಿ. ಪ್ರಿಯರೇ, ನಮ್ಮ ಬಲಹೀನತೆಯಲ್ಲಿ ಆತನು ಬಲಹೀನನಾದನೆಂಬಂತೆ ಇಲ್ಲಿ ತೋರುತ್ತದೆ. ಆದರೆ ಸರಿಯಾದ ಭಾಷಾಂತರವು ಹೀಗಿರಬೇಕಿತ್ತು: ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆ ಪಡಲಿಲ್ಲ. ಇದು ನನಗೆ ಹೆಚ್ಚಿನ ಅರ್ಥವನ್ನು ಕೊಡುತ್ತದೆ. ನಾನು ಎಡವಿ ಬೀಳಲಿರುವಾಗ ಆತನು ಎಡವದೆ ಬೀಳದೆ ಇರುತ್ತಾನೆಂದು ಅದರ ಅರ್ಥ. ನನ್ನ ಎಡವುವಿಕೆಯ, ನಮ್ಮ ಕುರುಡುತನವನ್ನು, ನನ್ನ ಅಜ್ಞಾನವನ್ನು, ನನ್ನ ಬಲಹೀನತೆಯನ್ನು ಆತನು ಒಪ್ಪಿಕೊಂಡು ಸಹಿಸಿಕೊಳ್ಳುತ್ತಾನೆ. ಆತನು ಅದಕ್ಕೆ ತನ್ನನ್ನು ಒಗ್ಗಿಸಿಕೊಂಡರೂ ಆತನು ಎಂದಿಗೂ ಬಲಹೀನನಾಗುವುದಿಲ್ಲ. ಪ್ರಿಯರೇ, ನೀನು ತಿಳಿಯದೆ ತಪ್ಪಿನಲ್ಲಿ ಸಿಕ್ಕಿಕೊಂಡರೆ, ಇಲ್ಲವೇ ಪರಿಸ್ಥಿತಿಗಳ ಒತ್ತಡದಿಂದಾಗಿ ಹಿಡಿಯಲ್ಪಟ್ಟರೆ ಆತನು ನಿನ್ನನ್ನು ಬಿಡಿಸುತ್ತಾನೆಂದು ಒಬ್ಬ ಪ್ರಸಂಗಿ ಹೇಳಿದ್ದನ್ನು ನಾನು ಕೇಳಿದ್ದೇನೆ. ಆದರೆ ತಿಳಿದು ಮೂರ್ಖನಾಗಿ ಪಾಪ ಮಾಡಿದರೆ ಆತನು ನಿನ್ನನ್ನು ಇನ್ನಷ್ಟಕ್ಕೆ ಬಿಡುತ್ತಾನೆ. ಆದರೆ ಇದು ನನ್ನ ಅನುಭವವಾಗಿರಲಿಲ್ಲ. ನಾನು ಅನೇಕ ಬಾರಿ ತಿಳಿದು ತಪ್ಪು ಮಾಡಿದ್ದೇನೆ, ಎಡವಿ ಬಿದ್ದಿದ್ದೇನೆ. ಆದರೂ ನನ್ನ ಕರ್ತನು ನನ್ನ ಕೈ ಬಿಡಲಿಲ್ಲ. ಆತನು ಯಾವಾಗಲೂ ಸಮೀಪದಲ್ಲಿದ್ದನು. ನನ್ನ ಬಲಹೀನತೆಗೆ ತನ್ನನ್ನು ಒಗ್ಗಿಸಿಕೊಂಡಿದ್ದನು. ಪ್ರಿಯರೇ, ಇದು ಎಂಥ ಅದ್ಭುತವಾದ ಸಂಗತಿಯಲ್ಲವೇ? ಜೀವನದ ಸಮಸ್ಯೆಗಳಿಗೆ ಕ್ರಿಸ್ತನೊಂದಿಗಿನ ಪಾಲುಗಾರಿಕೆಯೇ ಉತ್ತರ. ಪ್ರೀತಿಯುಳ್ಳ ದೇವಜನರೇ, ಪೌಲನ ವಂದನೆಗಳು 9ನೇ ವಚನದಲ್ಲಿ ಕೊನೆಗೊಳ್ಳುತ್ತದೆ. 15ನೇ ಅಧ್ಯಾಯ 58ನೇ ವಚನಕ್ಕೆ ನಾವು ಬರುವ ತನಕ ಎಲ್ಲ ಭಾಗವು ನಡವನ ಪ್ರಸ್ತಾಪದಂತೆ ಇದೆ. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರಿ ಎಂಬುದಾಗಿ ನೋಡುತ್ತೇವೆ. ಪ್ರಿಯರೇ, ಆದದರಿಂದ ಎಂಬುದು 9ನೇ ವಚನದಿಂದ 57ನೇ ವಚನವರೆಗಿನ ಸಮಸ್ತವನ್ನು ಕ್ರೋಢೀಕರಿಸುವಂತಿದೆ. ನಾನು ದೇವರ ನಂಬಿಗಸ್ತಿಕೆಯನ್ನು ಆತುಕೊಳ್ಳಬಹುದು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನೆಂಬ ತನ್ನ ಮಗನ ಅನ್ಯೋನ್ಯತೆಗೆ ನಿಮ್ಮನ್ನು ಕರೆದವನು ಆತನೇ. ಆತನಿಗೆ ಮಹಿಮೆಯಾಗಲಿ. ಪ್ರಿಯರೇ, ಇದನ್ನು ಕಲಿಯಲು ನನಗೆ ತುಂಬ ಸಮಯ ಬೇಕಾಯಿತು. ನಾನು ಆತನೊಡನೆ ಪಾಲುಗಾರಿಕೆಯಲ್ಲಿ ಮುಂದುವರಿಯುತ್ತಾ ಇದ್ದೇನೆ. ಆತನೊಂದಿಗೆ ಈಗಿನ ನನ್ನ ಎಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇನೆ. ನಾನು ಆತನನ್ನು ನಂಬಬಹುದು. ಆತನು ಅದರಲ್ಲೆಲ್ಲ ಪಾಲುಗಾರನೇ ಆಗಿದ್ದಾನೆ. ಇದು ಜೀವಿತದ ಸಮಸ್ಯೆ ನಿರಾಶೆಗಳಿಗೆಲ್ಲ ಪರಿಹಾರವಾಗಿದೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಮುನ್ನುಡಿಯು ಇಲ್ಲಿಗೆ ಮುಗಿಯುತ್ತದೆ. ಪತ್ರಿಕೆಯ ಉಳಿದ ಭಾಗದಲ್ಲಿ ಕೊರಿಂಥ ಸಭೆಯ ಸ್ಥಿತಿಗತಿಯ ಕುರಿತಾಗಿದೆ. ಅಲ್ಲಿ ನಿಜವಾದ ಸಮಸ್ಯೆಗಳಿತ್ತೆಂಬುದನ್ನು ನಾವು ನೋಡುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ಮುಂದಕ್ಕೆ ನಾವು ಭೇದಗಳು ಹಾಗೂ ಪಕ್ಷ ಬೆಂಬಲಗಳು ಎಂಬುದನ್ನು ನೋಡಲಿಕ್ಕಿದ್ದೇವೆ. ವಚನ 10ರಿಂದ ಕೊರಿಂಥದ ವಿಶ್ವಾಸಿಗಳಿಗೆ ಪೌಲನು ಬರೆದ ಮೊದಲ ಪತ್ರದಲ್ಲಿನ ಹೊಸ ಭಾಗವೊಂದು ಆರಂಭವಾಗುತ್ತದೆ. ಕೊರಿಂಥದಲ್ಲಿನ ಮೂಲ ಸಮಸ್ಯೆಗೆ ಅವನು ಉತ್ತರಿಸುತ್ತಿದ್ದಾನೆ. ಈ ಸಮಸ್ಯೆ ನಮಗೆ ಪರಿಚಿತವಾದಂತೆ ಕಾಣುತ್ತದೆ. ಸಮಸ್ಯೆಯಿಲ್ಲದ ಸಭೆ ನನಗೆ ತಿಳಿಯದು. ಮತ್ತು ಕೊರಿಂಥದ ವಿಶ್ವಾಸಿಗಳಿಗಿದ್ದ ಸಮಸ್ಯೆಗಳೇ ಇಂದಿನ ಹೆಚ್ಚಿನ ಸಭೆಗಳಲ್ಲಿರುತ್ತವೆ. ಕ್ರೂಜಿತನಾದ ಕ್ರಿಸ್ತನನ್ನು ಕೇಂದ್ರದಲ್ಲಿಟ್ಟಾಗ ಭೇದಗಳು ಸರಿಯಾಗುತ್ತವೆ. ಕೊರಿಂಥದವರಿಗೆ ಬರೆದಂಥ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 10ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಸಹೋದರರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು. ನಿಮ್ಮಲ್ಲಿ ಭೇದಗಳಿರಬಾರದು. ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವು ಉಳ್ಳವರಾಗಿದ್ದು ಹೊಂದಿಕೆಯಿಂದಿರಬೇಕು ಎಂಬುದಾಗಿ ನಾನು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಈ ವಚನದಲ್ಲಿ ಕರ್ತನಾದ ಯೇಸು ಕ್ರಿಸ್ತನ ಉಲ್ಲೇಖ ಪುನಃ ಇರುವುದನ್ನು ಗಮನಿಸಿರಿ. ಈ ಪತ್ರಿಕೆಯು ಕ್ರಿಸ್ತನ ಯಜಮಾನತ್ವವನ್ನು ಒತ್ತಿ ಹೇಳುತ್ತದೆ. ಆತನ ಕರ್ತೃತ್ವದ ಕುರಿತು ತುಂಬ ಕೇಳುತ್ತೇವೆ, ಆದರೆ ಕಾರ್ಯರೂಪದಲ್ಲಿ ಅದು ಹೆಚ್ಚು ಕಾಣುವುದಿಲ್ಲ. ಈ ಕಾರಣದಿಂದಾಗಿಯೇ ಸಭೆಯಲ್ಲಿಯೂ ಕ್ರೈಸ್ತ ವ್ಯಕ್ತಿಗಳಲ್ಲಿಯೂ ಗಂಭೀರ ಸಮಸ್ಯೆಗಳಿರುತ್ತವೆ.
ಕ್ರಿಸ್ತನ ಒಡೆತನದ ಕುರಿತಾಗಿ ಕೇವಲ ಮಾತನಾಡಿದರೆ ಸಾಕಾಗದು. ಆತನು ನಿನ್ನ ಯಜಮಾನನೋ? ಆತನನ್ನು ನಿನ್ನ ಕರ್ತನನ್ನಾಗಿ ಮಾಡಿಕೊಂಡಿದ್ದೀಯೋ? ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರ ಮಾತು ಒಂದೇ ಆಗಿರಬೇಕು ಎಂಬುದಾಗಿ ನೋಡುವಾಗ ಒಂದೇ ರೀತಿಯ ಶಬ್ದಗಳನ್ನು ಹೇಳಬೇಕೆಂದಲ್ಲ. ವಿಶ್ವಾಸಿಗಳು ಒಬ್ಬರೊಂದಿಗೊಬ್ಬರು ಜಗಳವಾಡುತ್ತಾ ಪರಸ್ಪರ ದ್ವೇಷಿಸುತ್ತಾ ಇರಬಾರದು. ಭೇದಗಳಿರಬಾರದೆಂದರೆ ಸಭೆಯಲ್ಲಿ ಬಹಿರಂಗವಾಗಿ ಕಾಣುವಂತೆ ವಿಭಾಗಗಳಿರಕೂಡದು. ಜಗಳ, ಹರಟೆ, ಟೀಕೆ, ಹಗೆತನ, ಕಹಿ ಮನಸ್ಸುಗಳಿಂದಾಗಿ ಇದು ಹುಟ್ಟಿಕೊಳ್ಳುತ್ತದೆ. ಈಗಿನ ಅನೇಕ ಸಭೆಗಳಲ್ಲಿ ಈ ರೀತಿ ಇದೆ. ಯೇಸು ಕ್ರಿಸ್ತನು ನಿನ್ನ ಜೀವಿತದ ಪಾಲುಗಾರನಾಗಿರುವುದಾದರೆ ಇದಾವುದೂ ಇರಲಾರದು. ನೀವು ಒಂದೇ ಮನಸ್ಸು, ಒಂದೇ ಅಭಿಪ್ರಾಯವುಳ್ಳವರಾಗಿದ್ದು ಹೊಂದಿಕೆ ಇರಬೇಕು ಎಂಬುದಾಗಿ ನೋಡುವಾಗ ಒಂದೇ ಮನಸ್ಸು ಅಂದರೆ ಏನು? ಅದು ಕ್ರಿಸ್ತನ ಮನಸ್ಸಾಗಿದೆ. ಫಿಲಿಪ್ಪಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ನೇ ವಚನದಿಂದ 8ನೇ ವಚನದವರೆಗೆ ನೋಡಿರಿ. ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 11ನೇ ವಚನ ಹೀಗೆ ಹೇಳುತ್ತದೆ: ಯಾಕಂದರೆ ನನ್ನ ಸಹೋದರರೇ, ನಿಮ್ಮಲ್ಲಿ ಜಗಳಗಳುಂಟೆಂದು ನಿಮ್ಮ ವಿಷಯವಾಗಿ ಕ್ಲೋಯೆಯ ಮನೆಯವರಿಂದ ನನಗೆ ತಿಳಿದು ಬಂತು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಏರೀಸ್ ದೇವತೆಯು ಜಗಳ, ಯುದ್ಧಗಳ ದೇವತೆಯಾಗಿದ್ದಳು. ಕೊರಿಂಥ ಸಭೆಯಲ್ಲಿ ಜಗಳ, ಭಿನ್ನಮತ, ಹೋರಾಟಗಳಿದ್ದವು. ಪೌಲನಿಗೆ ನೇರವಾದ ವರದಿ ಸಿಕ್ಕಿತು. ಅದರ ಮೂಲವನ್ನು ಅವನು ಹೇಳಿದನು: ಕ್ಲೋಯೆನ ಮನೆಯವರಿಂದ. ಕರ್ತನಲ್ಲಿ ಪ್ರಿಯರೇ, ನೀವು ಏನಾದರೂ ದೂರನ್ನು ಹೇಳುವುದಾದರೆ ಅದಕ್ಕೆ ತಕ್ಕ ಸಾಕ್ಷ್ಯಾಧಾರವನ್ನು ಕೊಡಿರಿ. ಸಭೆಯಲ್ಲಿ ಪಾಪವು ಇರುವುದಾದರೆ ಅದು ಕ್ಯಾನ್ಸರ್ನಂತಿರುತ್ತದೆ. ಅದನ್ನು ಸರಿಪಡಿಸಲೇಬೇಕಾಗಿದೆ. ಕ್ಯಾನ್ಸರ್ ಕುರಿತು ಕೂಡಲೇ ಕಾರ್ಯ ಕೈಗೊಳ್ಳಬೇಕೆಂದಿರುವ ಹಾಗೆ ಸಭೆಯಲ್ಲಿನ ಸಮಸ್ಯೆಗಳ ಕುರಿತು ಕಾರ್ಯ ಮಾಡಬೇಕು. ಅದನ್ನು ಬಹಿರಂಗಪಡಿಸಿದವನು ದೌರ್ಭಾಗ್ಯನು. ಆದರೆ ಅದನ್ನು ಸರಿಪಡಿಸದಿದ್ದರೆ ಸಭೆಗೆ ತೊಂದರೆಯುಂಟಾಗುತ್ತದೆ. ಕೊರಿಂಥ ಸಭೆಯ ಸಮಸ್ಯೆ ಎಂದರೆ ಅವರಲ್ಲಿ ಇನ್ನೂ ಶಿಶುಗಳಂತಿರುವ ಕ್ರೈಸ್ತರಿದ್ದರು. ಚಿಕ್ಕ ಮಕ್ಕಳು ತುಂಬ ಕೂಗಾಡುತ್ತಾರಲ್ಲವೇ? ಕೊರಿಂಥದವರಿಗೆ ಬರೆದ 1ನೇ ಪತ್ರಿಕೆ 1ನೇ ಅಧ್ಯಾಯ 12ನೇ ವಚನ ಹೀಗೆ ಹೇಳುತ್ತದೆ: ನಿಮ್ಮೊಳಗೆ ಪ್ರತಿಯೊಬ್ಬನು ನಾನು ಪೌಲನವನು, ಇಲ್ಲವೇ ನಾನು ಅಪೊಲ್ಲೋಸನವನು, ಅಥವಾ ನಾನು ಕೇಫನವನು, ಇಲ್ಲವೇ ನಾನು ಕ್ರಿಸ್ತನವನು ಎಂದು ಹೇಳಿಕೊಳ್ಳುತ್ತಾನಂತೆ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಸಭೆಯಲ್ಲಿಯೇ ಭೇದಗಳಾಗಿತ್ತು. ಕೆಲವು ವ್ಯಕ್ತಿಗಳನ್ನು ಕೇಂದ್ರವಾಗಿ ಮಾಡಿಕೊಂಡದರಿಂದ ಈ ಎಲ್ಲ ಸಮಸ್ಯೆಗೆ ಕಾರಣವಾಯಿತು. ಒಂದು ಗುಂಪು ತಾವು ಪೌಲನ ಶಿಷ್ಯರೆಂದು ಹೆಮ್ಮೆ ಪಡುತ್ತಿದ್ದರು. ಇನ್ನೊಂದು ಗುಂಪು ಅಪೊಲ್ಲೋಸನವರೆಂದು, ಕೆಲವರು ಸೀಮೋನ್ ಪೇತ್ರ ಇಲ್ಲವೇ ಕೇಫನವರೆಂದು ಹೇಳಿಕೊಂಡು ಅವರವರ ಗುಂಪಾಗಿ ಪ್ರತ್ಯೇಕಿಸಿಕೊಳ್ಳುತ್ತಿದ್ದರು. ಪೌಲನ ಕುರಿತಾಗಿ ನಮಗೆ ಚೆನ್ನಾಗಿ ತಿಳಿದಿರುತ್ತದೆ. ಅವನು ಜ್ಞಾನಿಯೂ ಬುದ್ಧಿವಂತನೂ ಧೈರ್ಯಶಾಲಿಯೂ ಆಗಿದ್ದನು. ಆದರೆ ಶಾರೀರಿಕವಾಗಿ ಅಷ್ಟೊಂದು ಆಕರ್ಷಕ ವ್ಯಕ್ತಿಯಾಗಿದ್ದಿರಲಿಲ್ಲ. ಸೀಮೋನ್ ಪೇತ್ರನು ಚಟುವಟಿಕೆಯುಳ್ಳವನು. ಅವನು ಮೊದಲು ಬಲಹೀನನಾಗಿದ್ದನು, ಆದರೆ ಆ ಬಳಿಕ ಸುವಾರ್ತೆಯನ್ನು ಬಲವಾಗಿ ಸಾರುವನಾಗಿದ್ದನು. ಅವನು ಹೃದಯವಂತನೂ ಭಾವನಾಶೀಲನೂ ಆಗಿದ್ದನು. ಅಪೊಲ್ಲೋಸನು ಅಪೋಸ್ತಲರ ಸಭೆಯ ಒಬ್ಬ ಶ್ರೇಷ್ಠ ಬೋಧಕನಾಗಿದ್ದನು. ಅವನಿಗೆ ಸಭೆಯಲ್ಲಿ ಹೆಚ್ಚಿನ ಸ್ಥಾನವಿರಲಿಲ್ಲ, ಆದರೆ ಅವನು ಶ್ರೇಷ್ಠ ಬೋಧಕನಾಗಿದ್ದನು. ಈ ಮೂವರೂ ಬಲವಾದ ವ್ಯಕ್ತಿತ್ವವುಳ್ಳವರಾಗಿದ್ದರು, ಆದರೆ ಅವರು ಸಭೆಯಲ್ಲಿ ಭೇದ ಹುಟ್ಟಿಸಲಿಲ್ಲ. ಅವರು ಮೂವರೂ ನಂಬಿಕೆಗಾಗಿ ಒಟ್ಟಾಗಿ ದುಡಿದವರು. ಅವರು ಪವಿತ್ರಾತ್ಮನ ಐಕ್ಯವನ್ನು ಕಾಪಾಡಿಕೊಂಡಿದ್ದರು, ಯೇಸು ಕ್ರಿಸ್ತನನ್ನು ಮಹಿಮೆಪಡಿಸುತ್ತಿದ್ದರು. ಆದರೆ ಕೊರಿಂಥ ಸಭೆಯ ಸದಸ್ಯರು ಭೇದವನ್ನು ಹುಟ್ಟಿಸುವರಾದರು. ಕರ್ತನಲ್ಲಿ ಪ್ರಿಯರೇ, ಒಂದು ಚಿಕ್ಕ ಗುಂಪಿನವರು ಪೌಲನು ಬಹು ಆತ್ಮಿಕ ವ್ಯಕ್ತಿ, ನಾವು ಅವನನ್ನು ಪ್ರೀತಿಸುತ್ತೇವೆ ಎಂದು ಹೇಳಿದರು. ಇನ್ನೊಂದು ಗುಂಪಿನವರು ನಾವು ಸೀಮೋನ್ ಪೇತ್ರನನ್ನು ಮೆಚ್ಚುತ್ತೇವೆ, ಯಾಕಂದರೆ ಅವನು ಬಲವಾಗಿ ಪ್ರಸಂಗಿಸುತ್ತಾನೆ, ಒಳ್ಳೆ ಸೌವಾರ್ತಿಕನು ಎಂದು ಹೇಳಿದರು. ಇನ್ನೊಂದು ಗುಂಪಿನವರು ಈ ಅಪೊಲ್ಲೋಸನು ಜನರಿಗೆ ಮೆಚ್ಚುಗೆಯಾದವನು, ಉನ್ನತ ವ್ಯಕ್ತಿ ಎಂದು ಹೇಳಿದರು. ಆ ಮೂವರು ಕೂಡ ದೇವರ ಮನುಷ್ಯರೇ ಎಂಬುದನ್ನು ಅವರ್ಯಾರೂ ಲೆಕ್ಕಕ್ಕೆ ತೆಗೆದುಕೊಳ್ಳಲಿಲ್ಲ. ಪೌಲನು ಅವರಿಗೆ ಈ ಕುರಿತಾಗಿ ಬರೆಯುತ್ತಿದ್ದಾನೆ: ಸಭೆಯಲ್ಲಿನ ಭೇದ ಗುಂಪುಗಾರಿಕೆಗಳಿಗೆ ಒಂದೇ ಪರಿಹಾರವೆಂದರೆ ಕ್ರಿಸ್ತನನ್ನು ಕೇಂದ್ರ ಸ್ಥಾನದಲ್ಲಿರಿಸುವುದು. ಕ್ರಿಸ್ತನ ಬಳಿಗೆ ನಾವು ಬಂದ ಹೊರತು ಸಮಸ್ಯೆ ಪರಿಹಾರವಾಗುವುದಿಲ್ಲ. ಪ್ರೀತಿಯುಳ್ಳ ದೇವಜನರೇ, ಈ ಮೂರು ಗುಂಪುಗಳ ಜೊತೆಗೆ ನಾಲ್ಕನೇ ಒಂದು ಗುಂಪು ನಾವು ಕ್ರಿಸ್ತನವರು ಎಂದು ಹೇಳುತ್ತಿದ್ದರು. ಅವರು ಕ್ರಿಸ್ತನನ್ನು ಕೇಂದ್ರವಾಗಿಟ್ಟುಕೊಂಡವರಲ್ಲಿ, ಆದರೆ ಹೆಚ್ಚು ಆತ್ಮಿಕರೆಂಬಂತೆ ವರ್ತಿಸುತ್ತಿದ್ದರು. ನನ್ನ ಪ್ರಕಾರ ಈ ಗುಂಪು ಎಲ್ಲಕ್ಕಿಂತ ಕೆಟ್ಟದ್ದು ಆಗಿದೆ. ಅವರು ಕ್ರಿಸ್ತನ ಹೆಸರಿನಲ್ಲಿ ಹೊಸ ಬೋಧನೆ ಆರಂಭಿಸಿದ್ದರು. ಅವರದು ಚಿಕ್ಕ ಗುಂಪು ಸಭೆಯಲ್ಲಿದ್ದು ಅವರು ಇತರ ವಿಶ್ವಾಸಿಗಳನ್ನು ದೂರವಿರಿಸಿದ್ದರು.
ಅವರು ಆತ್ಮಿಕ ಜಂಬಕೋರರಾಗಿದ್ದರು. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಸಭೆಯು ಆಂತರಿಕವಾಗಿ ನಾಶವಾಗುತ್ತಿರುವ ದಿನಗಳಲ್ಲಿ ನಾವಿದ್ದೇವೆಂಬುದನ್ನು ನೀವು ಅರ್ಥ ಮಾಡಿಕೊಂಡಿದ್ದೀರಾ? ಈ ದಿನಗಳಲ್ಲಿ ಸಭೆಯ ಹೊರಗಿನಿಂದ ಸಮಸ್ಯೆಗಳು ಬರುತ್ತಿಲ್ಲ. ಪೀಠದಿಂದ ಉದಾರವಾದಿತ್ವವನ್ನು ಬೋಧಿಸುವ ಮೂಲಕ ಅನೇಕ ಸಭೆಗಳು ನಾಶವಾಗಿವೆ. ಭಾನುವಾರ ರಾತ್ರಿ ಇಲ್ಲವೇ ವಾರ ಮಧ್ಯದ ಸಭಾಕೂಟಕ್ಕೆ ಹೋದರೆ ಎಷ್ಟು ಜನ ಸೇರಿರುತ್ತಾರೆಂದು ಗೊತ್ತಾಗುತ್ತದೆ. ಪ್ರಸಂಗ ಪೀಠದಿಂದ ಮಾತನಾಡುವವನಿಂದಾಗಿ ಅನೇಕ ಸಭೆಗಳು ನಾಶ ಮಾಡಲ್ಪಟ್ಟಿವೆ. ಅವನು ನಂಬಿಕೆಯಲ್ಲಿ ದೃಢವಾಗಿದ್ದರೆ ಸಭೆಯಲ್ಲಿ ತೊಂದರೆ ಕೊಡುವವರಿರುತ್ತಾರೆ. ಈ ರೀತಿ ವೈಮನಸ್ಸು ಹುಟ್ಟಿಕೊಳ್ಳುತ್ತದೆ. ಇದರಿಂದಾಗಿ ಮದ್ಯಪಾನ, ನಾಸ್ತಿಕತೆ, ಲೌಕಿಕತ್ವಗಳಿಂದಾಗುವುದಕ್ಕಿಂತ ಹೆಚ್ಚಿನ ಪೆಟ್ಟು ಸಭೆಗಾಗುತ್ತದೆ. ಕರ್ತನಲ್ಲಿ ಪ್ರಿಯರೇ, ಕೊರಿಂಥ ಸಭೆಯಲ್ಲಿಯೂ ಇದೇ ಪರಿಸ್ಥಿತಿ ಇತ್ತು. ಪೌಲನು ಈ ಸ್ಥಿತಿಯನ್ನು ಕೈಗೆತ್ತಿಕೊಳ್ಳುತ್ತಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 13ನೇ ವಚನವನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ಕ್ರಿಸ್ತನು ವಿಭಾಗವಾಗಿದ್ದಾನೋ? ನಿಮಗೋಸ್ಕರ ಶಿಲುಬೆಗೆ ಹಾಕಿಸಿಕೊಂಡವನು ಪೌಲನೋ? ನೀವು ಪೌಲನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರೋ ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಇದಕ್ಕೆ ಉತ್ತರ ಗೊತ್ತಿದ್ದದೆ. ಖಂಡಿತವಾಗಿ ಕ್ರಿಸ್ತನು ವಿಭಾಗವಾಗಿಲ್ಲ. ಕ್ರಿಸ್ತನಲ್ಲಿರುವ ಐಕ್ಯವನ್ನು ಮುರಿಯುವ ಯಾವುದೇ ಆದರೂ ಅದು ತಪ್ಪಾದದ್ದಾಗಿದೆ. ಯೇಸು ಕ್ರಿಸ್ತನ ಕ್ರೂಜೆ ಮರಣವು ಕ್ರೈಸ್ತ ಏಕತೆಯ ಅಸ್ತಿವಾರವಾಗಿದೆ. ಬೇರೆ ಯಾವ ಆಧಾರದಲ್ಲಿ ಐಕ್ಯವನ್ನು ಸ್ಥಾಪಿಸುವುದು ಅರ್ಥಹೀನವಾದದ್ದಾಗಿದೆ. ಕರ್ತನಲ್ಲಿ ಪ್ರಿಯರೇ, ನೀವು ಪೌಲನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರೋ ಎಂಬುದಾಗಿ ನೋಡುವಾಗ, ಈ ಸಂದರ್ಭದಲ್ಲಿ ಪೌಲನು ನೀರಿನ ದೀಕ್ಷಾಸ್ನಾನದ ಕುರಿತು ಮಾತನಾಡುತ್ತಾನೆಂದು ನಾನು ನಂಬುವುದಿಲ್ಲ. ಅದು ಯಾವಾಗಲೂ ತಂದೆ, ಮಗ, ಪವಿತ್ರಾತ್ಮನಾದ ದೇವರ ಹೆಸರಿನಲ್ಲಿರುತ್ತದೆ. ಅವನು ಪವಿತ್ರಾತ್ಮನ ದೀಕ್ಷಾಸ್ನಾನದ ಕುರಿತು ಮಾತನಾಡುತ್ತಿದ್ದಾನೆ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 14 ಮತ್ತು 15ನೇ ವಚನಗಳನ್ನು ಗಮನಿಸಿರಿ. ಅಲ್ಲಿ ಹೀಗೆ ಬರೆದದೆ: ನಿಮ್ಮಲ್ಲಿ ಕ್ರಿಸ್ಪನಿಗೂ ಗಾಯನಿಗೂ ಹೊರತಾಗಿ ಮತ್ತಾರಿಗೂ ನಾನು ದೀಕ್ಷಾಸ್ನಾನ ಮಾಡಿಸಲಿಲ್ಲವಾದ್ದರಿಂದ ನೀವು ನನ್ನ ಹೆಸರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿಕೊಂಡಿರೆಂದು ಯಾರೂ ಹೇಳಲಾಗದು. ಅದಕ್ಕಾಗಿ ದೇವರಿಗೆ ಸ್ತೋತ್ರ ಮಾಡುತ್ತೇನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯರೇ, ಇಲ್ಲಿ ಅವನು ನೀರಿನ ದೀಕ್ಷಾಸ್ನಾನದ ಕುರಿತಾಗಿ ಮಾತನಾಡುತ್ತಾನೆ. ಅವನು ಕ್ರಿಸ್ತನನ್ನು ಕೇಂದ್ರ ಸ್ಥಾನದಲ್ಲಿಡುವ ಕುರಿತಾಗಿಯೇ ಮಾತನಾಡುತ್ತಿದ್ದಾನೆ. ಮುಂದಕ್ಕೆ ನೋಡೋಣ. ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 16ನೇ ವಚನ. ಅಲ್ಲಿ ಹೀಗೆ ಬರೆದದೆ: ಇದಲ್ಲದೆ ಸ್ತೆಫನನ ಮನೆಯವರಿಗೂ ಸಹ ದೀಕ್ಷಾಸ್ನಾನ ಮಾಡಿಸಿದೆನು. ಇವರಿಗಲ್ಲದೆ ಇನ್ನಾರಿಗೂ ನಾನು ದೀಕ್ಷಾಸ್ನಾನ ಮಾಡಿಸಿದಂತೆ ಕಾಣೆನು ಎಂಬುದಾಗಿ. ಪ್ರಿಯರೇ, ಪೌಲನು ದೀಕ್ಷಾಸ್ನಾನಕ್ಕೆ ಯಾವ ಮಹತ್ವವನ್ನು ಕೊಡದ್ದರಿಂದ ಬೇರಾರಿಗಾದರೂ ದೀಕ್ಷಾಸ್ನಾನ ಮಾಡಿಸಿದ್ದೇನೋ ಎಂಬುದೇ ಅವನಿಗೆ ಮರೆತು ಹೋಗಿತ್ತು. ಪ್ರೀತಿಯುಳ್ಳ ದೇವಜನರೇ, ಕೊನೆಯದಾಗಿ ನಾವು ಕೊರಿಂಥದವರಿಗೆ ಬರೆದ ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ 17ನೇ ವಚನವನ್ನು ನೋಡೋಣ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ದೀಕ್ಷಾಸ್ನಾನ ಮಾಡಿಸುವುದಕ್ಕಲ್ಲ, ಸುವಾರ್ತೆಯನ್ನು ಸಾರುವುದಕ್ಕೆ ಕ್ರಿಸ್ತನು ನನ್ನನ್ನು ಕಳುಹಿಸಿದನು. ಆದರೆ ವಾಕ್ಚಾತುರ್ಯದಿಂದ ಸಾರಬೇಕೆಂದು ಕಳುಹಿಸಲಿಲ್ಲ. ಹಾಗೆ ಸಾರಿದರೆ ಕ್ರಿಸ್ತನ ಶಿಲುಬೆಯು ನಿರಾರ್ಥಕವಾಗುವುದು ಎಂಬುದಾಗಿ. ಪ್ರೀತಿಯುಳ್ಳ ದೇವಜನರೇ, ಚಿಕ್ಕ ವಿಷಯಗಳಿಗಾಗಿ ಭೇದ ಹುಟ್ಟಿಸುವ ಅನೇಕರು ಇರುತ್ತಾರೆಂಬುದನ್ನು ತಿಳಿದುಕೊಳ್ಳುವುದು ಅತೀ ಅವಶ್ಯವಾಗಿದೆ. ಇದರಿಂದಾಗಿ ಸಭೆಯಲ್ಲಿ ಪಕ್ಷಗಳು, ಜಗಳಗಳು ಉಂಟಾಗುತ್ತವೆ. ಕೊರಿಂಥ ಸಭೆಯವರು ಹಸುಗೂಸುಗಳಾದ ಕ್ರೈಸ್ತರಾದ್ದರಿಂದ ವ್ಯಕ್ತಿಗಳಿಗೆ ಪ್ರಾಧಾನ್ಯತೆ ನೀಡಿದರು. ಈಗ ಪೌಲನು ಪಂಗಡ ಹಾಗೂ ಪಕ್ಷಗಳ ಅತ್ಯಾಸಕ್ತಿಯಿಂದ ಅವರ ಮನಸ್ಸುಗಳನ್ನು ಕ್ರಿಸ್ತನ ಕಡೆಗೆ ತಿರುಗಿಸಲು ಯತ್ನಿಸುತ್ತಿದ್ದಾನೆ. ಕೊರಿಂಥದಲ್ಲಿಯೂ ಆಗಿನ ಅನೇಕ ಪಟ್ಟಣಗಳಲ್ಲಿಯೂ ತತ್ವಜ್ಞಾನಕ್ಕೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡುತ್ತಿದ್ದರು. ನಾವು ಈ ಅಧ್ಯಾಯದಲ್ಲಿ ಮುಂದುವರಿಯುವಾಗ ಇದನ್ನು ಕಾಣುತ್ತೇವೆ. ಪ್ರೀತಿಯುಳ್ಳ ದೇವಜನರೇ, ನಾವು ಹೇಗಿದ್ದೇವೆ? ವ್ಯಕ್ತಿಗಳಿಗೆ ಪ್ರಾಮುಖ್ಯತೆ ಕೊಡುತ್ತೇವೋ ಅಥವಾ ದೇವರಿಗೋ? ನಮ್ಮ ಜೀವಿತದಲ್ಲಿ ದೇವರಿಗೆ ಪ್ರಥಮ ಸ್ಥಾನವನ್ನು ಕೊಟ್ಟವರಾಗಿ ನಿಜವಾದ ಕ್ರಿಸ್ತ ನಂಬಿಕೆಯಲ್ಲಿ ಮುಂದೆ ಸಾಗೋಣ. ಹೀಗಾಗುವಂತೆ ದೇವರು ತಾನು ನಮಗೆ ಸಹಾಯ ಮಾಡಿ ನಡೆಸಲಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಪ್ರಿಯರೇ, ದೇವರು ಈ ಲೋಕದ ಜ್ಞಾನಿಗಳನ್ನು ಅಸಡ್ಡೆ ಮಾಡಿ ಜ್ಞಾನಹೀನರನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಇದು ಆತನ ಚಿತ್ತದ ವಿಷಯವಾಗಿದೆ. ಮಾನವರಾದ ನಾವು ಎಂದಿಗೂ ಹೆಚ್ಚಿಸಿಕೊಳ್ಳಬಾರದು. ದೇವರಿಗೆ ವಿಧೇಯರಾದಾಗ ನಾವು ರಕ್ಷಿಸಲ್ಪಡುತ್ತೇವೆ ಮತ್ತು ಆತನಿಂದ ಉಪಯೋಗಿಸಲ್ಪಡುತ್ತೇವೆ. ಆದುದರಿಂದ ಅನುದಿನವೂ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಸತ್ಯಪರರಾಗಿ ದೈವಜ್ಞಾನದಿಂದ ತುಂಬಿದವರಾಗಿ ಜೀವಿಸೋಣ. ಬನ್ನಿ ಪ್ರಾರ್ಥನೆಯನ್ನು ಮಾಡೋಣ.
ಪರಲೋಕದಲ್ಲಿ ನಿವಾಸ ಮಾಡುವಂಥ ನಮ್ಮ ತಂದೆಯಾದ ದೇವರೇ, ಈ ಒಂದು ಸಮಯವನ್ನು ಅವಕಾಶವನ್ನು ನಮಗೆ ಕೊಟ್ಟಿದ್ದೆ, ಅದಕ್ಕಾಗಿಯೂ ನಾವು ನಿನಗೆ ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಈ ಕಾರ್ಯಕ್ರಮವನ್ನು ಕರ್ತನೆ ವೀಕ್ಷಿಸುತ್ತಿರುವಂಥ ನಮ್ಮ ಪ್ರೀತಿಯ ಮಿತ್ರರನ್ನು ಆಶೀರ್ವದಿಸು. ಆತ್ಮಿಕವಾಗಿ, ಶಾರೀರಿಕವಾಗಿ, ಮಾನಸಿಕವಾಗಿ ಪ್ರತಿ ಕ್ಷೇತ್ರದಲ್ಲಿ ಅವರು ಆಶೀರ್ವದಿಸಲ್ಪಡಬೇಕು. ನಿನ್ನ ವಾಕ್ಯಗಳಿಂದ ಅವರನ್ನು ನಡೆಸು ಸ್ವಾಮಿ. ಈ ಲೋಕದಲ್ಲಿ ನಿನ್ನ ವಾಕ್ಯ ಒಂದೇ ಬೆಳಕಾಗಿದೆ, ಅದಕ್ಕಾಗಿ ಸ್ತೋತ್ರ. ಒಂದೊಂದು ಕುಟುಂಬವನ್ನು ನೀನು ಆಶೀರ್ವದಿಸಬೇಕೆಂದು, ಬಲಪಡಿಸಬೇಕೆಂದು ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೇನ್. ಪ್ರಿಯ ವೀಕ್ಷಕರೇ, ದೇವರು ಈ ಮೂಲಕ ನಿಮಗೆ ಅನುಗ್ರಹಿಸಿದ ಆಶೀರ್ವಾದಗಳನ್ನು ಕರೆ ಮಾಡುವುದರ ಮೂಲಕ ನಮಗೆ ತಿಳಿಯಪಡಿಸಿರಿ. ಇತರರಿಗೆ ಕೂಡ ಈ ಸೇವೆಯನ್ನು ಕುರಿತು ಪರಿಚಯ ಮಾಡಿ. ಕರ್ತನ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ.